ಜಿಲ್ಲೆಯಲ್ಲಿ ಗೃಹ ಬಳಕೆಯ ಸಿಲಿಂಡರ್ಗೆ ಬರ ಎದುರಾಗಿದೆ. ಗುರುವಾರದಿಂದ ಏಜೆನ್ಸಿಗೆ ಬಾರದ ಗೃಹ ಬಳಕೆ ಸಿಲಿಂಡರ್. ಗುರುವಾರದಿಂದ ಸಿಲಿಂಡರ್ ಬಂದಿಲ್ಲ. ಬೆಳಗ್ಗೆ 5:30ರಿಂದಲೇ ಸಿಲಿಂಡರ್ಗೋಸ್ಕರ ಜನ ಕಾಯ್ತಿದ್ದಾರೆ. ಬಿಸಿಲಲ್ಲಿ ಕಾದು ನಿಂತು ಸುಸ್ತಾಗಿದ್ದಾರೆ ಮಹಿಳೆಯರು, ವೃದ್ಧರು. 3 ದಿನದಿಂದ ಸಿಲಿಂಡರ್ ಸಿಗ್ತಾ ಇಲ್ಲ. ಜನ ಪರದಾಡ್ತಾ ಇದ್ದಾರೆ. ಗುರುವಾರದಿಂದಲೂ ಏಜೆನ್ಸಿಗೆ ಗೃಹ ಬಳಕೆ ಗ್ಯಾಸ್ ಬಂದೇ ಇಲ್ಲ. ಮತ್ತೊಂದು ಕಡೆ ಪೂರೈಕೆ ಇದೆ ಅಂತ ಸಂಬಂಧಪಟ್ಟವರು ಹೇಳ್ತಾ ಇದ್ದಾರೆ. ಇಲ್ಲಿ ನೋಡಿದ್ರೆ ಏಜೆನ್ಸಿಗೆ ಹೋಗಿ ಕೇಳಿದ್ರೆ ಸಿಲಿಂಡರ್ ಲಭ್ಯತೆಯೇ ಇಲ್ಲ, ಸಪ್ಲೈಯೇ ಆಗಿಲ್ಲ ಗುರುವಾರದಿಂದ ಅಂತ ಹೇಳ್ತಿದ್ದಾರೆ. ಕೈಯಲ್ಲಿ ಸಿಲಿಂಡರ್ ಹಿಡಿದು ಜನ ಕ್ಯೂ ನಿಂತಿರೋದು. ಬೆಳಿಗ್ಗೆ 5:15ಗೆ ಬಂದು ಕ್ಯೂ ನಿಂತಿದ್ದಾರೆ. ಬಿಸಿಲಲ್ಲಿ ನಿಂತು ನಿಂತು ಸುಸ್ತಾಗಿದ್ದಾರೆ ಜನ. ಇದು ಬಹುತೇಕ ಕಡೆ ಇರೋ ಪರಿಸ್ಥಿತಿ ಇದೆ. ಹಾಗಾಗಿ ಜನರಿಗೆ ಭಯ ಶುರುವಾಗಿದೆ. ಗೃಹ ಬಳಕೆ ಸಿಲಿಂಡರ್ ಸಿಕ್ಕಿಲ್ಲ ಅಂದ್ರೆ ಏನ್ ಮಾಡೋದು? ಬೆಳಿಗ್ಗೆ 5:15ಯಿಂದಲೇ ಸಿಲಿಂಡರ್ಗೋಸ್ಕರ ಜನ ಕಾಯ್ತಾ ಇರೋದು. ಒಂದ್ ಕಡೆ ಕಮರ್ಷಿಯಲ್ ಸಿಲಿಂಡರ್ಗಳು ಸಿಗ್ತಾ ಇಲ್ಲ, ಗೃಹ ಬಳಕೆ ಸಿಲಿಂಡರ್ಗೂ ಕೂಡ ಪರದಾಡುವಂತ ಪರಿಸ್ಥಿತಿ ಇದೆ. ಆದ್ರೆ ದಿನ ಕಳೆದಂತೆ ಗೃಹ ಬಳಕೆ ಸಿಲಿಂಡರ್ ಕೂಡ ಸಿಗುತ್ತಾ? ಇದು ಈಗ ಜನರಿಗಿರುವಂತ ಪ್ರಶ್ನೆ. ಹಾಗಾಗಿ ಬುಕಿಂಗ್ ಮಾಡ್ತಾ ಇದ್ದಾರೆ. ಬುಕಿಂಗ್ ಮಾಡೋರ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ. ಮತ್ತೊಂದು ಕಡೆ ಸಪ್ಲೈ ಆಗ್ತಿಲ್ಲ ಅಂತ ಜನ ಆರೋಪ ಮಾಡ್ತಿದ್ದಾರೆ. ಇದೇ ಗ್ಯಾಸ್ ಏಜೆನ್ಸಿಗೆ ಗುರುವಾರದಿಂದಲೂ ಸಿಲಿಂಡರ್ ಬಂದೇ ಇಲ್ಲ. ಸಪ್ಲೈ ಹೇಗೆ ಮಾಡೋದು? ಇನ್ನು ಕೆಲವು ಕಡೆ ಅಕ್ರಮವಾಗಿ ಸಿಲಿಂಡರ್ ಅನ್ನ ಮಾರಾಟ ಮಾಡೋದಕ್ಕೆ ಅಂತ ಸಿಲಿಂಡರ್ಗಳನ್ನ ಸ್ಟಾಕ್ ಮಾಡ್ತಿದ್ದಾರೆ. ಅಂತವರ ಮೇಲೂ ಕೂಡ ಸರ್ಕಾರ ಕಣ್ಣಿಟ್ಟಿದೆ. ಮೊದಲ FIR ಈಗಾಗಲೇ ದಾಖಲಾಗಿದೆ. ಈ ರೀತಿ ಅಕ್ರಮವಾಗಿ ಸಿಲಿಂಡರ್ಗಳನ್ನ ಸ್ಟಾಕ್ ಮಾಡಿ ಸಿಲಿಂಡರ್ನ ಬರ ಸೃಷ್ಟಿ ಮಾಡೋದಿದೆಯಲ್ಲ, ಅದರ ವಿರುದ್ಧ ಕಾನೂನು ಕ್ರಮ ಆಗುತ್ತೆ ಅಂತ ಗೃಹ ಸಚಿವರೇ ಹೇಳಿಕೆ ಕೊಟ್ಟಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.